ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೇ 18 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ನೋಟಿಫಿಕೇಶನ್ ಬರ್ಬೇಕಂತಂದ್ರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ರಿ. ಮೊದಲನೇ ಪ್ರಶ್ನೆ ನೋಡ್ರಿ, ಮಿಜೋರಾಂ ಜಿಂಜರ್ ಮಿಷನ್ ಇದನ್ನ ಯಾವ ಮಂತ್ರಾಲಯ ಪ್ರಾರಂಭಿಸಿದೆ? ಫಸ್ಟ್ ಆಫ್ ಆಲ್, ಮಿಜೋರಾಂ ಜಿಂಜರ್ ಮಿಷನ್ ಅನ್ನೋದೇನ ಏನಪ್ಪಾ ಅಂತಂದ್ರ, ಮಿಜೋರಾಂ ಅನ್ನುವಂತ ನಮ್ಮ ರಾಜ್ಯ ಏನದ ಭಾರತದಲ್ಲಿ, ಅದ್ರೊಳಗ ಜಿಂಜರ್ ಅಂದ್ರ ಶುಂಠಿ ಭಾಳ ಫೇಮಸ್ ಅದ. ಓಕೆ, ಮಿಜೋರಾಂ ಏನು ಎಲ್ಲಕ್ಕಿಂತ ಜಾಸ್ತಿ ಶುಂಠಿ ಬೆಳೆಯುವಂಥ ರಾಜ್ಯ ಅನ್ನಲ್ಲ, ಆದರೂ ಕೂಡ ಅಲ್ಲಿ ಶುಂಠಿ ಏನದ, ಇಲ್ಲಿ ಒಂದು ಶುಂಠಿಗೆ ಮೆಡಿಸಿನಲ್ ವ್ಯಾಲ್ಯೂ ಅದ ಅಂತ, ಔಷಧೀಯ ಗುಣಗಳು ಅದಾವ. ಆದ್ದರಿಂದ ಇಲ್ಲಿ ಒಂದು ಶುಂಠಿ ಏನದ ಭಾಳ ಫೇಮಸ್ ಅದ. ಮಿಜೋರಾಂ ಜಿಂಜರ್ಗೆ GI ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಓಕೆ, ಅಷ್ಟೊಂದು ಫೇಮಸ್ ಆದಂಥ ಒಂದು ಜಿಂಜರ್. ಆದ್ದರಿಂದ ಈ ಒಂದು ಜಿಂಜರನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋ ಸಂಬಂಧ ಅಲ್ಲಿ ಒಂದು ಲೋಕಲ್ ಫಾರ್ಮರ್ಸಿಗೆ ಆಯಿತು, ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ಸ್ಗೆ ಪ್ರೋತ್ಸಾಹನ ನೀಡೋಗೋಸ್ಕರ ಈ ಒಂದು ಮಿಜೋರಾಂ ಜಿಂಜರ್ ಮಿಷನ್ ಅನ್ನ ನಮ್ಮ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಆಪ್ಷನ್ ಸಿ ನೋಡ್ರಿ, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್, ಇದೇ ಒಂದು ಮಿನಿಸ್ಟ್ರಿ ಅದನ್ನ ಸ್ಟಾರ್ಟ್ ಮಾಡ್ಯದ. ಈ ಫೋಟೋ ಅಂತ ನೀವು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡ್ಬಿಡ್ರಿ, ಯಾಕಂತಂದ್ರೆ ಇದ್ರೊಳಗೆ ನಿಮ್ಗೆ ಎಲ್ಲ ಇಡೀ ಇನ್ಫಾರ್ಮೇಶನ್ ಏನೇನು ಹೇಳಾಮದೀನಿ ಅದೆಲ್ಲ ಇದ್ರೊಳಗೆ ಅದ. ಟೋಟಲ್ 189 crore ಈ ಒಂದು ಯೋಜನೆದ ಅಧಿಕೃತವಾದ ಹೆಸರು ನಿಮಗೆ ಬೇಕಾದ್ರೆ ಇಲ್ಲದ ನೋಡ್ರಿ. ಇದ್ರ ಉದ್ದೇಶನೂ ನಾನು ನಿಮ್ಗೆ ಹೇಳಿದ್ನಿ. ಇಲ್ಲಿ ಒಂದು GI ಸರ್ಟಿಫೈಡ್ ಫಾರ್ಮಾ ಗ್ರೇಡ್ ಜಿಂಜರ್ ಏನದ, ಇದನ್ನ ಕಲ್ಟಿವೇಶನ್, ಪ್ರೊಸೆಸಿಂಗ್, ಬ್ರ್ಯಾಂಡಿಂಗ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ತನಕ ತಲುಪೋ ಸಂಬಂಧ ಅಲ್ಲಿ ಒಂದು ಜಿಂಜರ್ಗೆ ಒಂದು ಉತ್ತೇಜನವನ್ನ ನೀಡಾಕ ಇದನ್ನ ಸ್ಟಾರ್ಟ್ ಮಾಡ್ಯಾರ. ಸೊ ಮಿಜೋ ಜಿಂಜರ್ ಏನದ, ಮಿಜೋರಾಂನಲ್ಲಿ ಸಿಗ್ತಕ್ಕಂಥ ಈ ಜಿಂಜರ್, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ. ಈ ಜಿಂಜರ್ ಏನದ, ಮಿಜೋ ಜಿಂಜರ್, ಇದಕ್ಕೆ ಜಾಗ್ರಾಫಿಕಲ್ ಇಂಡಿಕೇಶನ್ ಸಿಕ್ಕ್ಯದ. ಏನಂತಾರೆ ಇದಕ್ಕೆ? GI ಸರ್ಟಿಫಿಕೇಶನ್ ಅಂತ ಕರೀತಾರ. GI ಸರ್ಟಿಫಿಕೇಶನ್ ಅನ್ನೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಸರ್ಟಿಫಿಕೇಶನ್. ಇದು ಸಿಕ್ಕರೆ ಏನಪ್ಪಾ ಅಂತಂದ್ರ ಅದಕ್ಕೆ ಆ ಒಂದು ಪ್ರಾಡಕ್ಟ್ಗೆ ಬಹಳ ಅಂದ್ರೆ ಬಹಳ ಬೆಲೆ ಸಿಗತ್ತೆ. ಸೊ ಇದೇ ರೀತಿ ನಮ್ಮ ಕರ್ನಾಟಕದೊಳಗೂ ನೀವು ಬ್ಯಾಡಗಿ ಮೆಣಸಿಕಾಯಿ ಆಗಿರ್ಬೋದು, ಪಟ್ಟೆದಂಚು ಸೀರೆ ಆಗಿರಬಹುದು, ಸೊ ಇದೇ ರೀತಿ ಅನೇಕ ಒಂದು ಪ್ರಾಡಕ್ಟ್ಸ್ಗೆ ನಮ್ಮ ಕರ್ನಾಟಕದಲ್ಲೂ ಕೂಡ GI ಸರ್ಟಿಫಿಕೇಶನ್ ಸಿಕ್ಕದ. ಅದೇ ರೀತಿ ಮಿಜೋ ಜಿಂಜರ್ಗೂ ಈ GI ಸರ್ಟಿಫಿಕೇಶನ್ ಸಿಕ್ಕದ. ಸೊ ಇದಕ್ಕೆ ಎರಡು ವೆರೈಟಿ ಅದಾವ ಇದ್ರೊಳಗ, ಒಂದು ಥಿಂಗ್ಪುಯ್ ಅಂತ, ಇನ್ನೊಂದು ಥಿಂಗ್ಲೈಡಮ್ ಅಂತ. ನೀತಿ ಆಯೋಗ ಏನಪ್ಪಾ ಅಂತಂದ್ರೆ 2025ರಲ್ಲಿ ಈ ಜಿಂಜರ್ಗೆ ಜಿಂಜರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೆದದ. ಅದಕ್ಕೆ ಮಿಜೋರಾಂ ರಾಜ್ಯಕ್ಕೆ. ಇನ್ನು ಮಿಜೋರಾಂ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನೋಡೋಣ್ರಿ. ಕ್ಯಾಪಿಟಲ್ ಯಾವುದು? ಐಜ್ವಾಲ್. ಫಾರ್ಮೇಶನ್ ಆಗಿದ್ದು 1987. ಸದ್ಯದ ಗವರ್ನರ್ ವಿಜಯ್ ಕುಮಾರ್ ಸಿಂಗ್. ಚೀಫ್ ಮಿನಿಸ್ಟರ್ ಲಾಲ್ದು ಹೋಮಾ. ನೆನಪಿಟ್ಕೊಳ್ರಿ, ಚೀಫ್ ಮಿನಿಸ್ಟರ್ ಲಾಲ್ದು ಹೋಮಾ ಅಂತ. ಟೋಟಲ್ ವಿಧಾನಸಭಾ ಸೀಟ್ಗಳೆಷ್ಟು? 40 ವಿಧಾನಸಭಾ ಸೀಟ್ಗಳು. ಲೋಕಸಭಾ 1, ರಾಜ್ಯಸಭಾ 1. ಈಗೀಗ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತುಂಬಾ ಒಂದು ಬೆಳಕಿಗೆ ಬರಾಕತ್ತಾವ. ಸೊ ಇದನ್ನ ನೆನಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆರ್ಟ್ ಅಂಡ್ ಕಲ್ಚರ್ ಒಳಗೆ ಇದನ್ನ ಕೇಳೋ ಸಾಧ್ಯತೆಗಳು ಭಾಳ ಇರ್ತಾವ. ಎಟರ್ಗಿಡಿ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಬೈ ವಿಚ್ ಟ್ರೈಬ್? ಯಾವ ಒಂದು ಟ್ರೈಬ್ ಈ ಒಂದು ಫೆಸ್ಟಿವಲ್, ಎಟರ್ಗಿಡಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತದ? ಸೊ ಇದರ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ, ಆದಿ ಟ್ರೈಬ್. ಎಲ್ಲಿದ್ದು ಆದಿ ಟ್ರೈಬ್? ಅರುಣಾಚಲ್ ಪ್ರದೇಶದ್ದು. ಅರುಣಾಚಲ್ ಪ್ರದೇಶ ಆದಿ ಟ್ರೈಬ್ ಏನ್ ಮಾಡ್ತದ? ಎಟರ್ಗಿಡಿ ಅನ್ನೋ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತದ. ಯಾಕೆ ಮಾಡ್ತದ, ಏನಿದ್ರದ ಇಂಪಾರ್ಟೆನ್ಸ್ ಅಂತಂದ್ರ, ಈಗ ನಮ್ಮ ರಾಜ್ಯದೊಳಗೆ ನೀವು ನೋಡ್ತಿರ್ಬೋದು, ನಾವು ನಮ್ಮ ರಾಜ್ಯಗಳದಾಗ ನೋಡ್ತಿರ್ಬೋದು, ನಾವು ಸುಗ್ಗಿಯನ್ನ ಮಾಡ್ತೀವಿ. ಸೊ ಅದೇ ರೀತಿ ಈ ಒಂದು ಅರುಣಾಚಲ್ ಪ್ರದೇಶದಲ್ಲಿರುವಂತ ಒಂದು ಆದಿ ಟ್ರೈಬ್ ಏನದ, ಇವರು ಕೂಡ ಸುಗ್ಗಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅವ್ರದ ಹೆಸರು ಏನಪ್ಪಾ ಬೇರೆ, ಎಟರ್ಗಿಡಿ ಅಂತ ಅಂತಾರ ಅವ್ರು. ಸೊ ಇವ್ರು ಏನಪ್ಪಾ ಅಂದ್ರೆ, ಈ ಆದಿ ಟ್ರೈಬ್ ದವ್ರು ಏನದಾರ, ಎಲ್ಲಿರ್ತಾರ ಇವ್ರ? ಅರುಣಾಚಲ್ ಪ್ರದೇಶದಾಗ. ಅರುಣಾಚಲ್ ಪ್ರದೇಶದಾಗ ಪ್ರಾಬ್ಲಮ್ ಏನ? ಪ್ರಾಣಿಗಳ ಪ್ರಾಬ್ಲಮ್ ಇರ್ತದ. ತಮ್ಮದು ಹೊಲ ಐತಂತಂದ್ರ ಅಲ್ಲಿ ಪ್ರಾಣಿಗಳು ಬರಬಾರ್ದು ಅನ್ನುವಂತ ಸಂಬಂಧ ಏನ್ ಮಾಡ್ತಾರ, ಹೊಲದೊಳಗ ಫೆನ್ಸಿಂಗ್ ಮಾಡ್ತಾರ ಅಥವಾ ಬೇಲಿ ಹಾಕ್ತಾರ, ಸೈಡ್ಗೆಲ್ಲ ಬೇಲಿ ಹಾಕ್ತಾರ. ಒಂದು ಬೇಲಿ ಹಾಕಿ ಅವರ ಒಂದು ಕ್ರಾಪ್ಸ್ ಅಥವಾ ಬೆಳೆಗಳನ್ನ ಅವರು ರಕ್ಷಣೆ ಮಾಡ್ತಾರೆ. ಅದ್ರ ಸಂಬಂಧ ಆ ಬೇಲಿ ಅನ್ನೋ ಒಂದು ವರ್ಡ್ ಏನದಲ್ಲ, ಅದನ್ನ ಎಟರ್ ಅಂತ ಕರೀತಾರ. ಎಟರ್ ದ ಲಿಟ್ರಲ್ ಮೀನಿಂಗ್ ಬೇಲಿ ಅಥವಾ ಫೆನ್ಸಿಂಗ್. ಓಕೆ, ಇನ್ನು ಗಿಡಿ ಅನ್ನೋದೇನು ವರ್ಡ್ ಅದ, ಇದ್ರದ್ದು ಅರ್ಥ ಏನಪ್ಪಾ ಅಂದ್ರೆ ಹಬ್ಬ. ಸೊ ನೋಡ್ರಿ, ಫೆನ್ಸಿಂಗ್ ಬೇಲಿಯ ಹಬ್ಬ ಅಂತಾನು ಕರಿಬಹುದು ಅದಕ್ಕೆ. ಫಾರ್ಮಿಂಗ್ ಸೀಸನ್ ಸ್ಟಾರ್ಟ್ ಆದ ಕೂಡಲೇ, ಸುಗ್ಗಿ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವ್ರ. ಸೊ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಉತ್ತಮ ಫಸಲಿನ ಒಂದು ಕಾಮನೆಯೊಂದಿಗೆ. ಇವರು ಕಿನಿ ನಾನೆ ಅನ್ನುವಂಥ ಒಂದು ದೇವಿಯನ್ನ ಇವ್ರು ಪೂಜೆ ಮಾಡ್ತಾರೆ ಈ ಒಂದು ಫೆಸ್ಟಿವಲ್ ಮಾಡ್ಬೇಕಾದ್ರೆ. ಮೀನಿಂಗು ನಿಮ್ಗೆ ಹೇಳಿದೆ ನಾನು. ಎಟರ್ ಅಂತಂದ್ರೆ ಫೆನ್ಸಿಂಗು, ಗಿಡಿ ಅಂತಂದ್ರ ಸಾಮುದಾಯಿಕ ಉತ್ಸವ. ಸೊ ಈ ಒಂದು ಹಬ್ಬದ ಮೇನ್ ಹೈಲೈಟ್ಸ್ ಏನಪ್ಪಾ ಅಂತಂದ್ರ, ಇವ್ರು ಏನ್ ಮಾಡ್ತಾರೆ, ಟ್ರೆಡಿಷನಲ್ ರಿಚುವಲ್ಸು, ಪ್ರೇಯರ್ಸು, ಸ್ಯಾಕ್ರಿಫೈಸಸ್, ಬಲಿಗಳನ್ನ ನೀಡ್ತಾರೆ. ಯಾಕಪ್ಪ ಅಂದ್ರೆ ಕ್ರಾಪ್ ಸುರಕ್ಷಿತವಾಗಿರ್ಲಿ ಅಂತೇಳಿ. ಇದ್ರೊಳಗೆ ಅವ್ರು ಪೌನುಂಗ್ ಡಾನ್ಸ್ ಅನ್ನೋದನ್ನ ಮಾಡ್ತಾರೆ, ದೆಲಾಂಗ್ ಡಾನ್ಸ್ ಮಾಡ್ತಾರೆ, ಟ್ರೆಡಿಷನಲ್ ಸಾಂಗ್ಸ್ ಅನ್ನ ಪ್ಲೇ ಮಾಡ್ತಾರೆ. ಆಮೇಲೆ ಕಮ್ಯುನಿಟಿ ಫೀಸ್ಟ್ ಅಂದ್ರೆ ಕಮ್ಯುನಿಟಿ ಎಲ್ಲ ಸೇರಿ ಊಟನೂ ಕೂಡ, ಭೋಜನವನ್ನ ಕೂಡ ಆಯೋಜನೆ ಮಾಡ್ತಾರೆ. ಓಕೆ, ಈ ಒಂದು ಪ್ರಶ್ನೆ ಏನದ, ಇದು ಆರ್ಟ್ ಅಂಡ್ ಕಲ್ಚರ್ ದೃಷ್ಟಿಕೋನದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಓಕೆ, ಬಹಳ ಕೇಳ್ತಾರೆ ಇವನ್ನೆಲ್ಲ. ಸೊ ಮೂರನೇ ಪ್ರಶ್ನೆ ನೋಡೋಣ್ರಿ. ಏಪ್ರಿಲ್ 2026ರಲ್ಲಿ ಭಾರತದ ಆನ್ಯುವಲ್ ವಾರ್ಷಿಕ WPI ಬೇಸ್ಡ್ ಇನ್ಫ್ಲೇಷನ್ ರೇಟ್ ಎಷ್ಟಾಗಿತ್ತು ಅಂತ ಕೇಳ್ತಿದ್ದಾರೆ. ಹೇಳ್ತೇನೆ, WPI ಬೇಸ್ಡ್ ಇನ್ಫ್ಲೇಷನ್ ರೇಟ್ ಏನಪ್ಪಾ ಇದು. ಫಸ್ಟ್ ಆಫ್ ಆಲ್ ಇದರ ಆನ್ಸರ್ ಏನಂತಂದ್ರೆ ಆಪ್ಷನ್ ಎ, 8.3%. ಓಕೆ, WPI ಅಂದ್ರೆ ಏನು?
ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಓಕೆ, ಏನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದೇನಪ್ಪ ಅಂತಂದ್ರೆ ನಮ್ಮ ನಿಮ್ಮಂತರ ಕನ್ಸ್ಯೂಮರ್ಸ್ಗೆ ಜಾಸ್ತಿ ಸಂಬಂಧಪಟ್ಟಿರಂಗಿಲ್ಲ. ಆ್ಯಕ್ಚುಲಿ ನೋಡ್ಬೇಕಂದ್ರೆ 8.3% ಅನ್ನೋ ಏನು WPI ಐತಲ್ಲ, ಇದು ವೆರಿ ಹೈ, ವೆರಿ ಹೈ ಇದು. ಆ್ಯಕ್ಚುಲಿ ಮಾರ್ಚ್ ಒಳಗೆ ಇದು ಆಲ್ಮೋಸ್ಟ್ 3.6 ಎಷ್ಟೋ ಇತ್ತು. ಈಗ ಒಮ್ಮೆಲೆ ಹೋಗಿ 8.3 ಆಗಿಬಿಟ್ಟದ ಲಾಸ್ಟ್ ಏಪ್ರಿಲ್ ತಿಂಗಳೊಳಗೆ. ಸೊ ವೆರಿ ಹೈ ಇನ್ಫ್ಲೇಷನ್ ರೇಟ್ ಅದ WPI. ಆದ್ರೆ ನಿಮ್ಮಂಥವ್ರಿಗೆ ಮೇನ್ ಅಫೆಕ್ಟ್ ಆಗೋದು ಯಾವ್ದಂತಂದ್ರೆ CPI. ಅದು ಏನೋದು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಾರೆ ಅದಕ್ಕೆ. ಸೊ ಈ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡ್ಬಿಡ್ರಿ ಇದನ್ನ. ತುಂಬಾನೇ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್ ಇದು ನಿಮಗೆ. ಇದ್ರೊಳಗೆ ಎಲ್ಲ ನಿಮಗೆ ಗೊತ್ತಾಗ್ಬಿಡ್ತದ. 8.3% ಆಗಿಬಿಟ್ಟದ. ಆಮೇಲೆ ಇದು ಕಳೆದ 42 ತಿಂಗಳುಗಳದಾಗ ಟೋಟಲ್ 42 ಮಂತ್ಸ್ ಒಳಗೆ ಹೈಯೆಸ್ಟ್ ಇನ್ಫ್ಲೇಷನ್ ರೇಟ್ ಅದು WPI. ನೋಡ್ರಿ, ಮಾರ್ಚ್ 3.88, ಈಗ ಏಪ್ರಿಲ್ದಾಗ 8.3. ಏನಿದು WPI ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಏನಿದು ಹೋಲ್ಸೇಲ್ ಲೆವೆಲ್ನಲ್ಲಿ ಗೂಡ್ಸ್ನ ಪ್ರೈಸ್ನಲ್ಲಿ ಆಗುವ ಎವರೇಜ್ ಚೇಂಜ್ ಅನ್ನ ಮೆಜರ್ ಮಾಡತಕ್ಕಂಥ ಒಂದು ಇಂಡೆಕ್ಸ್ ಇದು. ಓಕೆ, ಹೋಲ್ಸೇಲ್ ಲೆವೆಲ್ ಒಳಗೆ, ಕನ್ಸ್ಯೂಮರ್ ಲೆವೆಲ್ ಒಳಗಲ್ಲ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಏಪ್ರಿಲ್ ಒಳಗೆ CPI ಇನ್ಫ್ಲೇಷನ್ ಎಷ್ಟದ? 3.48%. RBI ಮನಿ ಹೇಳ್ತು 4% ಏನ್ರ ದಾಟಿತಪ್ಪ ಅಂತಂದ್ರೆ ಅದು ಕಂಫರ್ಟ್ ಟಾರ್ಗೆಟ್ಗಿಂತ ಜಾಸ್ತಿ ಆಗಿಬಿಡ್ತದ. ದೆನ್ ಅವಾಗ ಅದು ಏನಪ್ಪಾ ಅಂತಂದ್ರೆ ಒಂದು ಅನ್ಕಂಫರ್ಟೇಬಲ್ ಸಿಚುವೇಶನ್ ಅಂತ ಕ್ರಿಯೇಟ್ ಆಗಿಬಿಡ್ತದ. CPI ಇಂಡೆಕ್ಸ್ ನೋಡ್ರಿ, ಸಾಮಾನ್ಯ ಜನರಿಂದ ಖರೀದಿಸಲ್ಪಡುವ ವಸ್ತುಗಳ ಮೇಲೆ ಏನು ಇನ್ಫ್ಲೇಷನ್ ಆಗ್ತದ ಅದಕ್ಕೆ ನಾವು CPI ಇನ್ಫ್ಲೇಷನ್ ಅಂತ ಕರಿತೀವಿ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಇಷ್ಟೇ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ್ರಿ. ಬಟ್ ಅದಕ್ಕಿಂತ ಮೊದಲು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಆಮೇಲೆ ನೀವು ಲೈಕ್ಸ್ ಮಾಡಲಿಲ್ಲ ಅಂತಂದ್ರೆ ನಮಗೇನು ಪ್ರೋತ್ಸಾಹ ಸಿಗಂಗಿಲ್ಲ. ಸೊ ಥ್ಯಾಂಕ್ ಯು.